ನಮಸ್ಕಾರ ಸ್ನೇಹಿತರೆ. ಸಿಜೆಪಿಯವರ ಪ್ರತಿಭಟನೆ ಮುಗ್ದಿದೆ. ಅವರ ನಾಯಕರು ಕುಣಿದು ಕುಪ್ಪಳಿಸಿದ್ರು, ಸೆಲೆಬ್ರೇಟ್ ಮಾಡಿದ್ರು, ಎಲ್ಲವೂ ಮುಗ್ದೋಯ್ತು. ಆದ್ರೆ ಈಗ ಸಮಸ್ಯೆ ಒನ್ ಬೈ ಒನ್ ಪ್ರಾರಂಭ ಆಗ್ತದೆ. ಅದರಲ್ಲೂ ಪ್ರಮುಖವಾಗಿ ಸಿಜೆಪಿಯ ಮುಖ್ಯಸ್ಥ ಇದ್ದನಲ್ಲ, ಈ ಅಭಿಜಿತ್ ದಿಪ್ಕೆ, ಈತನನ್ನ ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಹೇಳಿದ್ರೆ ಈತನಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ತನ್ನನ್ನ ಸದ್ಯದಲ್ಲೇ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಅರಿತಂತಹ ಅಭಿಜಿತ್ ದಿಪ್ಕೆ ಈಗಾಗಲೇ ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸಾಮಾನ್ಯವಾಗಿ ರಾಜಕಾರಣಿಗಳು ತುಂಬಾ ಚೆನ್ನಾಗಿರ್ತಾರೆ. ಅವ್ರ ಮೇಲೆ ಏನಾದ್ರೂ ಆಪಾದನೆ ಬಂದು ಅವ್ರನ್ನ ಅರೆಸ್ಟ್ ಮಾಡುವಂತ ಸಂದರ್ಭ ಬಂದ ತಕ್ಷಣ ಅವರಿಗೆ ಎದೆ ನೋವು, ಕೈಕಾಲು ನೋವು ಎಲ್ಲದೂ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಈಗ ಅಭಿಜಿತ್ ದಿಪ್ಕೆಗೆ ರಕ್ತದೊತ್ತಡ ಕಮ್ಮಿ ಆಗಿದೆ ಅಂತೆ, ಅಂದ್ರೆ ಲೋ ಬಿ ಆಗಿದೆ ಅಂತೆ, ಲೂಸ್ ಮೋಷನ್ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ ಅಂತೆ. ಹಾಗಾಗಿ ಆತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅಭಿಜಿತ್ ದಿಪ್ಕೆಗೆ ಯಾವ ರೀತಿಯಾದ ಸಮಸ್ಯೆಗಳು ಉಂಟಾಗಬಹುದು, ಈತನನ್ನ ರಕ್ಷಿಸ್ಲಿಕ್ಕೆ ಈತನ ಗುರು ಅರವಿಂದ್ ಕೇಜ್ರಿವಾಲ್ ಯಾವ ರೀತಿಯಾಗಿ ಪ್ರಯತ್ನ ಪಡಬಹುದು, ಅದಲ್ಲದೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ಇವರಿಗೆ ಹಣದ ಸಹಾಯ ಯಾವ ರೀತಿ ಬಂದಿರಬಹುದು, ಅದು ಯಾರ ಅಕೌಂಟಿಗೆ ಹೋಗಿರ್ಬೋದು, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿಜೆಪಿಯವರ ಪ್ರೊಟೆಸ್ಟ್ ಈಗಾಗಲೇ ಮುಗ್ದಿದೆ. ಈ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಿದಂತ ಕೆಲವರೀಗ ಮುಂದಿನ ರಾಜಕೀಯ ಜೀವನಕ್ಕಾಗಿ ಯಾವ ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹುಡುಕಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಭಿಜಿತ್ ದಿಪ್ಕೆ ಖಂಡಿತವಾಗಿಯೂ ಆಮ್ ಆದ್ಮಿ ಪಕ್ಷವನ್ನು ಸೇರ್ತಾನೆ ಅಂತ ಹೇಳ್ಕೊಂಡು, ಕಾರಣ ಏನಂತ ಹೇಳಿದ್ರೆ ಆತನ ಗುರು ಅರವಿಂದ್ ಕೇಜ್ರಿವಾಲ್, ಹಾಗೇನೆ ಸಿಸೋಡಿಯಾ ಕೂಡ ಈತನ ಗುರು ಅಂತ ಹೇಳ್ತಾರೆ. ಹಾಗಾಗಿ ಆತ ಆಮ್ ಆದ್ಮಿ ಪಕ್ಷವನ್ನು ಸೇರೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸೌರವ್ ದಾಸ್ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಈತನನ್ನ ಒಳ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನೊಬ್ಬ ರಾಂಕ, ಆತನ ಬಗ್ಗೆ ಇಲ್ಲಿವರೆಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಅದೇನೇ ಇರಲಿ, ಸದ್ಯಕ್ಕೆ ಈಗ ಅಭಿಜಿತ್ ದಿಪ್ಕೆಗೆ ಆಗ್ತಿರುವಂತಹ ಸಮಸ್ಯೆಗಳೇನು ಇದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈತನಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನೋದು. ಪ್ರತಿಭಟನೆಗೆ ಸಂಬಂಧಪಟ್ಟಿದ್ದಲ್ಲ ಇದು, ಆತನ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಯಾರು ಫಂಡಿಂಗ್ ಮಾಡಿದ್ದಾರೆ, ಈ ರೀತಿಯಂತ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈತ ಅಮೆರಿಕದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದ. ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಈತ ಮಾಸ್ಟರ್ಸ್ ಮಾಡ್ತಾ ಇದ್ದಿದ್ದು. ಅಲ್ಲಿ ಅಡ್ಮಿಷನ್ ಫೀ, ಟ್ಯೂಷನ್ ಫೀ ಮತ್ತು ಬೇರೆ ಉಳಿದಂತಹ ಖರ್ಚುಗಳು ಎಲ್ಲವನ್ನೂ ಲೆಕ್ಕ ಹಾಕಿದ್ರೆ 2 ವರ್ಷಕ್ಕೆ ಈತನಿಗೆ ಬೇಕಾಗುವಂತಹ ಹಣ ಸರಿಸುಮಾರು 2 ಕೋಟಿವರೆಗೆ ಬೇಕಾಗ್ತದೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಈ 2 ಕೋಟಿ ರೂಪಾಯಿ ಹಣವನ್ನ ಆತನಿಗೆ ಯಾರು ಒದಗಿಸಿದ್ದಾರೆ, ಈ ರೀತಿಯಂತ ಪ್ರಶ್ನೆ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಭಿಜಿತ್ ದಿಪ್ಕೆ ಅವರ ತಂದೆ ಒಬ್ಬ ನಿವೃತ್ತ ಸರ್ಕಾರಿ ನೌಕರ ಅಂತೇಳಿ ಹೇಳ್ತಾರೆ. ಅವರು ನಿವೃತ್ತಿ ಸಂದರ್ಭದಲ್ಲಿ ತಗೊಳ್ತಾ ಇದ್ದಂತ ಸಂಬಳ ಹೆಚ್ಚು ಕಡಿಮೆ 65ರಿಂದ 70 ಸಾವಿರ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರೇನಾದ್ರೂ ಅಭಿಜಿತ್ ದಿಪ್ಕೆಗೆ ಸಹಾಯ ಮಾಡಿದ್ದಾರೆ ಕೇಳಿದ್ರೆ ಇಲ್ಲ ಅನ್ನುವ ಉತ್ತರ ಸಿಗ್ತಾ ಇದೆ. ಆದ್ರೆ ದಿಪ್ಕೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಾನು ಎಜುಕೇಶನ್ ಲೋನ್ ತಗೊಂಡಿದ್ದೇನೆ, ಹಾಗೇನೆ ನನಗೆ ಬೋಸ್ಟನ್ ಯೂನಿವರ್ಸಿಟಿಯಿಂದ ಸ್ಕಾಲರ್ಶಿಪ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಇಲ್ಲಿವರೆಗೆ ಆತ ಪ್ರೊಡ್ಯೂಸ್ ಮಾಡಲಿಲ್ಲ. ಹಾಗಾಗಿ ಈತನ ಹಿಂದೆ ಇನ್ಯಾರೋ ಇರಬಹುದು, ಇನ್ಯಾರೋ ಫಂಡಿಂಗ್ ಮಾಡಿರಬಹುದು, ಅದ್ಯಾರು ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನು ಕೆಲವರು ಪ್ರಶ್ನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈತ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಅಮೆರಿಕದಿಂದ ವಾಪಸ್ ಬಂದಿದ್ದಾನ ಅಂತ ಹೇಳ್ಕೊಂಡು ಕೂಡ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ಇನ್ನು ಆತ ತನ್ನ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡಲಿಲ್ಲ. ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಏನಿದೆ ಅದನ್ನ ಆತ ಕಂಪ್ಲೀಟ್ ಮಾಡಲಿಲ್ಲ. ಅದಕ್ಕಿಂತಲೂ ಮೊದಲೇ ಆತ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಿಂದಾಗಿ ಆತನನ್ನ ಡಿಪೋರ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಆತನನ್ನ ಪ್ರಶ್ನೆ ಕೂಡ ಮಾಡಿದ್ರು, ನಿನ್ನ ಪಾಸ್ಪೋರ್ಟ್ ನ ತೋರ್ಸಪ್ಪ, ಅದರಲ್ಲಿ ಸೀಲ್ ಏನ್ ಹಾಕಿದ್ದಾರೆ, ಡಿಪೋರ್ಟೆಡ್ ಅಂತೇಳಿ ಹಾಕಿದಾರ ಅಥವಾ ನ್ಯಾಯಯುತವಾಗಿ ನೀನ್ ಭಾರತಕ್ಕೆ ಬಂದಿದ್ಯಾ, ಈ ರೀತಿಯಾಗಿ ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದೆಲ್ಲದ್ರ ಜೊತೆ ಇನ್ನೊಂದು ಪ್ರಶ್ನೆ ಎತ್ತಿರೋದು ಏನು ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಕಪಿಲ್ ಸಿಬಲ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು, ನಾನು ಸಿಜೆಪಿ ಅವರಿಗೆ 1 ಕೋಟಿ ಹಣವನ್ನ ಅವರ ಕಾನೂನು ಹೋರಾಟಗಳಿಗಾಗಿ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಈ ಹಣವನ್ನು ಅವರು ಯಾರ ಅಕೌಂಟಿಗೆ ಹಾಕಿದ್ದಾರೆ, ಈ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸಿಜೆಪಿ ಎಲ್ಲಿಯೂ ಕೂಡ ಇಲ್ಲಿವರೆಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಅಂದ್ರೆ RSS ಹೇಗಿದೆಯೋ ಅದೇ ರೀತಿಯಾಗಿ ಸಿಜೆಪಿ ಕೂಡ, ಇವರು ಕೂಡ ರಿಜಿಸ್ಟರ್ ಆಗಿಲ್ಲ. ಆದ್ರಿಂದಾಗಿ ಇವರದ್ದೇ ಆದಂತಹ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ. ಏನಿದ್ರು ಕೂಡ ಪರ್ಸನಲ್ ಅಕೌಂಟಿಗೆ ಹಾಕಬೇಕು. ಹಾಗಾದ್ರೆ ಕಪಿಲ್ ಸಿಬಲ್ ಅವರು ಯಾರ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ, ಇದನ್ನ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, RTI ಕಾರ್ಯಕರ್ತ ಅಮಿತ್ ತಿವಾರಿ ಅವರು ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬೇಕಾಗಿರುವವರು ಅಭಿಜಿತ್ ದಿಪ್ಕೆ. ಆದ್ರೆ ಆತ ಸದ್ಯಕ್ಕೆ ಈಗ ಲೂಸ್ ಮೋಷನ್ ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡ್ರಿಪ್ ಅನ್ನ ಹಾಕೊಂಡು ಮಲ್ಕೊಂಡಿದ್ದಾನೆ. ಇದಿಷ್ಟಾಯ್ತು. ಇನ್ನು ಪ್ರತಿಭಟನೆ ವಿಷಯಕ್ಕೆ ಬಂದ್ರೆ ಅಲ್ಲಿ ಕೂಡ ಅಷ್ಟೇ ಹಲವಾರು ಪ್ರಶ್ನೆಗಳು ಹೇಳ್ತಾ ಇದೆ. ಅದೇನು ಅಂತ ಹೇಳಿದ್ರೆ,
ಆ ಪ್ರತಿಭಟನೆ ಸಂದರ್ಭದಲ್ಲಿ ಇವ್ರು ಮಾಡ್ತಾ ಇದ್ದಂತ ಖರ್ಚುಗಳು ಅದನ್ನ ಯಾರು ಭರಿಸಿದ್ದಾರೆ, ಈ ರೀತಿಯಾದಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಅಲ್ಲಿ ರಾತ್ರಿ ಸಮಯದಲ್ಲಿ ಪಾರ್ಟಿಗಳು ಕೂಡ ನಡೀತಾ ಇತ್ತು ಅಂತ ಹೇಳಿ ಹೇಳ್ತಾರೆ. ಒಂದ್ ಕಡೆ ಈ ಸೋನಂ ವಾಂಗ್ಚುಕ್ ಉಪವಾಸದಿಂದ ಮಲ್ಕೊಂಡಿದ್ರೆ, ಇನ್ನೊಂದು ಕಡೆ ಇವರೆಲ್ಲರೂ ಪಿಜ್ಜಾ ಬರ್ಗರ್ ತಿಂದ್ಕೊಂಡು ಮಜಾ ಮಾಡ್ಕೊಂಡಿದ್ರು. ಇದನ್ನ ಕೂಡ ನೀವು ಗಮನಿಸಿರ್ತೀರಾ. ಇತ್ತೀಚೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಲ್ಲ, ಅವರ ಕೆಲವೊಂದು ಕ್ಲಿಪ್ ಗಳನ್ನ ನೋಡ್ತಾ ಇದ್ದೆ. ಅದರಲ್ಲಿ ಕೆಲವರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೀವು ಈ ಸಿಜೆಪಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಲೇಬೇಕು, ಅದರಲ್ಲಿ ಪ್ರಮುಖವಾಗಿ ರಾತ್ರಿ ಆದ್ಮೇಲೆ ಖಂಡಿತವಾಗಿ ಮಿಸ್ ಮಾಡದೆ ಇಲ್ಲಿ ಬಂದು ಭಾಗವಹಿಸಿ. ಸುಮ್ಮನೆ ನೀವು ನೈಟ್ ಕ್ಲಬ್ ಗಳಿಗೆ ಯಾಕೆ ಹೋಗ್ತೀರಾ, ಅದಕ್ಕೆ ಬದಲಾಗಿ ಜಂತರ್ ಮಂತರಿಗೆ ಬನ್ನಿ. ಇಲ್ಲಿಯ ರಾತ್ರಿಯ ಜೀವನ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದ್ ವೇಳೆ ನೀವು ಮಿಸ್ ಮಾಡ್ಕೊಂಡ್ರೆ ಜೀವಮಾನದ ಇಡೀ ನೀವು ಪಶ್ಚಾತ್ತಾಪ ಪಡ್ತೀರಾ. ಆ ರೀತಿಯಾಗಿ ಕೆಲವರು ಹೇಳ್ತಾ ಇರೋದನ್ನ ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಅಲ್ಲಿ ರಾತ್ರಿ ಆಗ್ತಾ ಇದ್ದಂತಾನೆ ಡಿಜೆ ಪ್ರಾರಂಭ ಆಗ್ತಾ ಇತ್ತು, ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ರು. ಅವ್ರಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳು ಕೂಡ ಅಲ್ಲಿ ಆಗ್ತಾ ಇತ್ತು ಅಂದ್ಕೊಂಡು ಹೇಳ್ತಾ ಇದ್ದಾರೆ. ತಿನ್ಲಿಕ್ಕೆ ಕುಡಿಲಿಕ್ಕೆ ಯಾವುದೇ ರೀತಿಯಂತ ಸಮಸ್ಯೆ ಅಲ್ಲಿ ಇರ್ಲಿಲ್ಲ ಅನ್ನುವ ಸುದ್ದಿ ಕೂಡ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಖರ್ಚು ವೆಚ್ಚಗಳನ್ನ ಯಾರು ನೋಡ್ಕೊಂಡ್ರು, ಈ ರೀತಿಯಂತ ಪ್ರಶ್ನೆ ಈಗ ಉದ್ಭವಿಸಿದೆ. ಯಾರಾದ್ರೂ ಸ್ಪಾನ್ಸರ್ ಇರ್ಲೇಬೇಕಲ್ಲ. ಯಾಕಂತ ಹೇಳಿದ್ರೆ ಇವರು ತಮ್ಮ ಕೈಯಿಂದ ಕೊಡ್ಲಿಕ್ಕೆ ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅನ್ನುವ ಒಂದು ಮುಖವಾಡವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಈ ವಿದ್ಯಾರ್ಥಿಗಳ ಬಳಿ ಅಷ್ಟೊಂದು ಹಣ ಖಂಡಿತವಾಗಿ ಇರೋದಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೊರ ಬಂದಿದೆ. ಅದೇನಂತ ಹೇಳಿದ್ರೆ, ಈ ಸೌರವ್ ದಾಸ್ ಇದ್ದಾನಲ್ಲ, ಆತ ಮೋಸ್ಟ್ಲಿ ದಕ್ಷಿಣ ದೆಹಲಿಯ ಒಂದು ಮನೆಯಲ್ಲಿದ್ದಂತೆ. ಆತ ಇರುವಂತಹ ಮನೆಯ ಬಾಡಿಗೆ 8 ರಿಂದ 10 ಲಕ್ಷ ಅಂತ ತಗೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ಈತ ತನ್ನ ಮನೆಯಲ್ಲಿ ಯಾವಾಗ್ಲೂ ಕೂಡ ಪಾರ್ಟಿ ಮೋಜು ಮಸ್ತಿ ಅಂತ ತಕೊಂಡು ಮಜಾ ಉಡಾಯಿಸ್ತಾ ಇದ್ದ ಅಂತ ತಗೊಂಡು ಹೇಳ್ತಾ ಇದ್ದಾರೆ. ಇಷ್ಟೊಂದು ಹಣವನ್ನ ಆತನಿಗೆ ಯಾರು ಕೊಡ್ತಾ ಇದ್ರು, ಇದ್ರ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಈಗ ಎನ್ಕ್ವೈರಿಗಳು ನಿಧಾನವಾಗಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಜಿರಳೆಗಳ ಇಂಟೆನ್ಷನ್ ಏನಿತ್ತು ಅನ್ನೋದು ಜಗಜ್ಜಾಹೀರಾಗಿದೆ. ಅವರ ಮುಖ್ಯ ಉದ್ದೇಶದ್ದೇನು ಅಂತ ಹೇಳಿದ್ರೆ, ದೇಶದಲ್ಲಿ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ನರೇಂದ್ರ ಮೋದಿಯನ್ನ ಕಿತ್ತೊಗಿಬೇಕು. ಇಲ್ಲಿ ಪ್ರತಿಭಟನೆಗೆ ಫಂಡ್ ವಿದೇಶದಿಂದ ಬಂದಿದ್ಯಾ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತನಿಖೆಗಳು ಪ್ರಾರಂಭ ಆಗಿದೆ. ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ಅಂತ ಹೇಳಿದ್ರೆ, ಖಂಡಿತವಾಗಿ ಇದರಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅಂತ ತಕೊಂಡು ದೇಶವನ್ನ ಅಸ್ಥಿರಗೊಳಿಸಬೇಕು ಅಂತ ತಕೊಂಡು ಬಹಳಷ್ಟು ದೇಶಗಳು ಈಗಾಗಲೇ ಪ್ರಯತ್ನ ಪಡ್ತಾ ಇದೆ. ಆ ದೇಶಗಳು ಇಲ್ಲಿ ಸಿಜೆಪಿಯನ್ನ ತಮ್ಮ ದಾಳವಾಗಿ ಉಪಯೋಗಿಸಿಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜುಲೈ 20ರಂದು ಅಲ್ಲಿ ಭಾಗವಹಿಸಿದಂತ ಈ ಪ್ರತಿಭಟನಾಕಾರರಿದ್ರಲ್ಲ, ಇವರು ಕೊಡ್ತಾ ಇದ್ದಂತ ಹೇಳಿಕೆಗಳು, ಒಬ್ಬಂತೂ ಓಪನ್ ಆಗಿ ಹೇಳ್ತಾ ಇದ್ದ, ಭಾರತವನ್ನ ನೇಪಾಳ ಮಾಡಿಬಿಡ್ತೇವೆ, ಪಾರ್ಲಿಮೆಂಟ್ ನುಗ್ತೇವೆ, ನಾವು ಪಾರ್ಲಿಮೆಂಟ್ ಅನ್ನ ಅಡಿಮೇಲ್ ಮಾಡಿಬಿಡ್ತೇವೆ, ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದ. ಇದು ಕೇವಲ ಈತನ ಮನಸ್ಥಿತಿ ಆಗಿರಲಿಲ್ಲ, ಅಲ್ಲಿದ್ದಂತಹ ಎಲ್ಲರ ಮನಸ್ಥಿತಿ ಕೂಡ ಅದೇ ತರ ಆಗಿತ್ತು. ನೇಪಾಳದಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಈಗಾಗಲೇ ಕಾಣಿಸ್ತಾ ಇದೆ. ಅಲ್ಲಿ ಹೊಸ ಪ್ರಧಾನಮಂತ್ರಿ ಆಗಿದ್ದಾನೆ, ಆದ್ರೆ ಆತನ ಆಡಳಿತದ ವಿರುದ್ಧವಾಗಿ ಈಗ ಅಲ್ಲಿಯ ಯುವಜನತೆ ತಿರುಗಿ ಬಿದ್ದಿದ್ದಾರೆ. ಈಗ ಅವ್ರು ಹೇಳ್ತಾರೆ, ನಮ್ಗೆ ಈ ಬುಲೆನ್ ಶಾ ಬೇಕಿಲ್ಲ, ಇನ್ನೊಬ್ಬ ಪ್ರಧಾನಮಂತ್ರಿ ಬೇಕು ಅಂತ ತಕೊಂಡು ಈಗಾಗಲೇ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಅಸ್ಥಿರತೆ ಅನ್ನೋದು ಕಂಟಿನ್ಯೂ ಆಗ್ತಾನೆ ಇದೆ. ನೇಪಾಳದಲ್ಲಿ ವರ್ಷಕ್ಕೆ ಒಬ್ಬ ಪ್ರಧಾನಿ ಆಗೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಅನ್ಸ್ಕೊಂಡ್ಬಿಟ್ಟಿದೆ. ನೇಪಾಳದಲ್ಲಿ ನಡೀತಾ ಇರೋ ರೀತಿಯಲ್ಲೇ ಭಾರತದಲ್ಲಿ ಕೂಡ ನಡಿಬೇಕು. ವರ್ಷಕ್ಕೊಬ್ಬರು ಅಥವಾ ಇಬ್ಬರು ಪ್ರಧಾನಮಂತ್ರಿಗಳಾಗಬೇಕು. ಆ ಮೂಲಕ ನಮ್ಮ ದೇಶವನ್ನ ಇನ್ನೊಂದು ಲೆವೆಲ್ ತಗೊಂಡು ಹೋಗ್ಲಿಕ್ಕೆ ಇವರು ಪ್ರಯತ್ನಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಿದೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಿದ್ದು, ಭಾರತವನ್ನ ನಾವು ನೇಪಾಳ ಮಾಡಿಬಿಡ್ತೇವೆ ಅಂತೇಳಿ. ಭಾರತವನ್ನ ಅಮೆರಿಕ ಮಾಡ್ತೇವೆ ಅಂತಕೊಂಡು ಏನಾದ್ರು ಹೇಳಿದ್ರೆ ಓಕೆ, ಅದನ್ನ ನಾವು ಒಪ್ಕೊಳ್ಬಹುದಿತ್ತು. ಆದ್ರೆ ಇವ್ರು ಮಾಡ್ಲಿಕ್ಕೆ ಹೊರಟಿದ್ದೇನು, ನೇಪಾಳ ಮಾಡ್ತೇನೆ ಅಂತಕೊಂಡು ಹೇಳಿರುವಂತಹದ್ದು. ಅಂದ್ರೆ ಪ್ರತಿಭಟನೆ ಹೆಸರಲ್ಲಿ ಇಲ್ಲೊಂದಿಷ್ಟು ಗಲಭೆಯನ್ನು ಸೃಷ್ಟಿ ಮಾಡೋದು, ಆ ಮೂಲಕ ನಾವೇನೋ ದೊಡ್ಡದನ್ನ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಎದೆ ತಟ್ಕೊಂಡು ಹೇಳೋದು, ರೀತಿಯಂತ ಮನಸ್ಥಿತಿಯವರು ಅಲ್ಲಿ ಭಾಗವಹಿಸಿದ್ದಾರೆ ಅನ್ಸ್ತದೆ. ಅಂದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗ್ತದೆ ಅವರ ಇಂಟೆನ್ಷನ್ ಏನು, ಅವರ ಗುರಿ ಏನು, ಎಲ್ಲದೂ ಕೂಡ ಅರ್ಥ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರಕ್ಕೆ ಈ ಜಿರಳೆಗಳ ಮೇಲೆ ಅನುಮಾನ ಬರಲಿ ಪ್ರಾರಂಭವಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಪ್ರಾರಂಭ ಆಗಿದೆ. ಈ ತನಿಖೆಗಳಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಅಭಿಜಿತ್ ದಿಪ್ಕೆ ಈಗ ಆಸ್ಪತ್ರೆಗೆ ಸೇರಿದ್ದಾನೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈತ ಪಕ್ಕಾ ರಾಜಕಾರಣಿಯಾಗಿ ಬದಲಾಗುವಂತ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಅದೇನೇ ಇರಲಿ, ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ತನಿಖೆಯನ್ನ ಮಾಡಬೇಕು. ಇವ್ರ ಹಿಂದೆ ಯಾರಿದ್ರು, ಇವರಿಗೆ ಫಂಡಿಂಗ್ ಮಾಡಿದವರು ಯಾರು, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಸಂಬಂಧಪಟ್ಟಂತೆ ಯಾರೆಲ್ಲ ಹಣ ಸಹಾಯ ಮಾಡಿದ್ದಾರೆ, ಎಲ್ಲದರ ತನಿಖೆ ಈಗ ಆಗ್ಬೇಕಾಗಿದೆ. ನನಗನ್ನಿಸ್ತಾ ಇದೆ ಸದ್ಯದಲ್ಲೇ ಅಭಿಜಿತ್ ದಿಪ್ಕೆಯ ವಿಚಾರಣೆ ಪ್ರಾರಂಭ ಆಗ್ತದೆ. ಒಮ್ಮೆ ಅಭಿಜಿತ್ ದಿಪ್ಕೆಯ ವಿಚಾರಣೆ ಪ್ರಾರಂಭ ಆಯ್ತು ಅಂತ ಹೇಳಿದ ತಕ್ಷಣ ಉಳಿದಂತಹ ಜಿರಳೆಗಳು ಎಲ್ಲರೂ ಕೂಡ ಬಾಯ್ ಬಡ್ಕೊಂಡು ಗಲಾಟೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗೇನೆ ಇವರ ಹಿಂದಿರುವಂತಹ ಅರವಿಂದ್ ಕೇಜ್ರಿವಾಲ್ ಅಂಡ್ ಟೀಮ್ ಕೂಡ ರಸ್ತೆಗಿಳಿಯುವಂತ ಸಾಧ್ಯತೆಗಳಿದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತಾರೆ, ಸಿಜೆಪಿಯವರು ನಿಜವಾಗಿಯೂ ವಿದ್ಯಾರ್ಥಿಗಳ ಒಳಿತಿಗಾಗಿ ಈ ರೀತಿಯಾದ ಪ್ರತಿಭಟನೆಯನ್ನ ಮಾಡಿದ್ರ, ಅಥವಾ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಈ ಪ್ರತಿಭಟನೆಯನ್ನ ಮಾಡಿದ್ರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.